ನಾವ್ ಈ ಟ್ರೈನಿಂದ ಇಳ್ದಿದ್ ಕ್ಷಣ ಒಂದ್ ಕ್ಷಣ 13ನೇ ಶತಮಾನಕ್ಕೆ ಬಂದಂಗ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಲಾಗಿನ್ ಕರ್ನಾಟಕ 31 ನಿಶ್ಚಲ್ ಆರ್. ಸೊ ನಾವ್ ಇವತ್ತು ಎಲ್ಲಿದ್ದೀವಿ ಅಂದ್ರೆ ಅರಳ್ಗುಪ್ಪೆ ಅನ್ನೋ ಊರಲ್ಲಿದ್ದೀವಿ. ಇದೊಂದು ಬರೀ ಗ್ರಾಮ ಅಲ್ಲ, ಇದು ಹೊಯ್ಸಳರ ಮೌನ ಸಾಕ್ಷಿ. ಹಳೆಯ ನಿಟ್ಟುಸಿರು ಮಂದಿರದ ಬಾಗಿಲು ತಟ್ಟಿದಾಗ ಅರಸೀಕೆರೆ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ. ಇವಾಗ ಟಿಕೆಟ್ ತಗೊಳಕ್ ಹೋಗ್ತಾ ಇದ್ದೀನಿ. ಬನ್ನಿ ಟಿಕೆಟ್ ತಗೊಂಡ್ಬರ್ತಾರ. ನಮ್ಮೇಲೆ ಟಿಕೆಟ್ ತಗೊಂಡಾ ಇದೀನಿ. ಬರುತ್ತಿದೆ ಸಂಸ್ಕೃತಿಯ ಬೆಳಕು, ಶಿಲ್ಪದ ಸೌಂದರ್ಯ ದೀಪ. ಬ್ಲಾಗ್ ನಲ್ಲಿ ಹಿಡಿದ ಕ್ಷಣಗಳು ನಮ್ಮ ಪಯಣದ ಗೌರವ ಎಲ್ಲ ದೀಪ. ಕಿವಿಯಲ್ಲಿ ಕೇಳುತ್ತಿರುವುದು ಪುರಾಣ ಪದ್ಯ, ಗಂಧದ ಗಂಧ, ಕಾಲುಗಡೆಯಲ್ಲಿ ಧೂಳಿ. ಹಂಗೆ ಟಿಪ್ಟೂರ್ ಇಂದ ಹೋಗ್ತಾ ಹೋಗ್ತಾ ಅಂಕಲ್ ಸಿಕ್ಕಿದ್ರು. ಸರ್ ಇವರು ರಿಟೈರ್ಡ್ ಪಿ ಟೀಚರು. ಸೊ ಇವರು ಅರಳ್ಗುಪ್ಪೆಗಂತ. ಸೊ ಅವ್ರು ಒಂದ್ ಸ್ವಲ್ಪ ಹಂಗೆ ವಿಶೇಷತೆ ಹೇಳಿದ್ರು. ಸೊ ಹೆಲ್ಪ್ ಆಯ್ತು ನೋಡಿ, ಹಿಂಗೆ ಸಿಗ್ತಾ ಇರ್ತಾರೆ. ಸೊ ಹೋಗ್ಬಿಟ್ಟು ನೋಡೋಣ ಬನ್ನಿ ಹೇಗಿದೆ ಅಂತ. ಹಾಗೆ ಹೇಳಿದ್ನಲ್ಲ, ಟ್ರೈನಲ್ಲಿ ಬರ್ತಾ ನಾನ್ ಟಿಪ್ಟೂರಲ್ಲಿ ಒಬ್ರು ರಾಜ್ಕುಮಾರ್ ಅಂಕಲ್ ಅಂತ ಅವ್ರ ನೇಮು. ಸೊ ಅವ್ರು ಸಿಕ್ಕಿದ್ರು. ಅವರು ಅರಳ್ಗುಪ್ಪೆ ಅವ್ರಂತೆ. ಅವ್ರು ನಮ್ಮ ಜೊತೆ ಇದ್ದಾರೆ. ಹಾಗೆ ನಮಗೆ ಇಲ್ಲಿ ನಾನು ಕಾನ್ಸಂಟ್ರೇಟ್ ಮಾಡ್ಕೊಂಡ್ ಬಂದಿದ್ದು ಬರೀ ಹೊಯ್ಸಳ ಸಾಮ್ರಾಜ್ಯ ಇದೆ ಅಂತ. ಬಟ್ ಇಲ್ಲಿ ಅದಕ್ಕಿಂತ 13ನೇ ಶತಮಾನದಕ್ಕಿಂತ ಮುಂಚೆನೆ 9ನೇ ಶತಮಾನದಲ್ಲಿ ನೊಲಂಬರು ಆಳ್ವಿಕೆ ಮಾಡಿ ಹೋಗಿರೋದು ಇನ್ನೊಂದು ಬ್ಯೂಟಿಫುಲ್ ಟೆಂಪಲ್ ಇದೆ. ಸೊ ಅದು ಒಂದು ಸೀರೀಸ್ ಆಗಿ ಹೋಗುತ್ತೆ. ಸೊ ಹಂಗೆ ಬನ್ನಿ ಅಂಕಲ್ ಒಂದು ಸ್ವಲ್ಪ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು ಹುಟ್ಟಿದ್ದೇ ಇಲ್ಲಿ. ನಿಮಗೆ ಎಷ್ಟು ಹೆಮ್ಮೆ ಇದೆ ಅರಳ್ಗುಪ್ಪೆ ಬಗ್ಗೆ? ಹುಟ್ಟಿದವರು ತುಂಬಾ ಪ್ರಾಣ, ಸ್ವರ್ಗ ಅಂತ ಅಂತೀರಾ? ಈ ದೇವಸ್ಥಾನಗಳ ಜೊತೆನೆ ಬೆಳ್ದಿರೋರು ನೀವು ಆಡಿ. ಇನ್ನೇನಾದ್ರೂ ವಿಶೇಷತೆ ಹಂಗೆ ಹೇಳಿ ಅಂಕಲ್. ಇಲ್ಲ, ಅವರೇ ಇರ್ತಾರೆ, ಅವರೇ ಹೇಳ್ತಾರೆ ಅಂತೀರಾ? ಸರಿ ಸರಿ. ಅಲ್ಲಿ ಇದಾರಾ? ನೋಡೋದಾ, ಇದೊಂದು ಚಿಕ್ಕ ರೈಲ್ವೆ ಸ್ಟೇಷನ್ ಅಂತ ಅನ್ಕೊಬಹುದು. ಅದ್ರ ಇತಿಹಾಸ ತುಂಬಾ ಚೆನ್ನಾಗಿದೆ ಈ ಊರಿಂದು. ಇಲ್ಲೆಲ್ಲ ಮುಂಚೆ ಎಷ್ಟು ಹೆಮ್ಮೆಯಿಂದ ಹೋಗ್ಬೋದು ಹೇಳಿ. ನಮ್ಮ ಹೊಯ್ಸಳ ರಾಜರು ಆಳ್ವಿಕೆ ಮಾಡಿರೋರು, ಮತ್ತೆ ನಮ್ಮ ನೊಲಂಬರು ಕಾಲದ ಊರು, ಒಂದು ಪುರಾತನ ಊರಿನಲ್ಲಿದ್ದೀವಿ ನಾವು ಇವತ್ತು. ಸೊ ಆಕ್ಚುಲಿ ನಾನು ಫಸ್ಟ್ ಟೈಮ್ ಅರಳ್ಗುಪ್ಪೆ. ಚೆನ್ನಾಗಿದೆ, ಬನ್ನಿ ಹಾಗೆ ಹೋಗ್ತಾ ಹೋಗ್ತಾ ನೋಡ್ಕೊಂಡು ಹೋಗೋಣ ಏನೇನಿದೆ ಅಂತ. ಅಂಕಲ್, ಏನ್ ಅಂಕಲ್ ಇದು? ಇಂಟರ್ನೆಟ್ ಕೇಬಲ್ಸಾ? ಮತ್ತೆ ಡಿಶ್ ಎಲ್ಲ ಮುಂಚೆ ನೋಡ್ತಿದ್ದು ನೋಡಿರಲಿಲ್ಲ. ಈ ತರ ಇರುತ್ತಾ? ಇದ್ರಲ್ಲಿ ಟಿವಿನೆಲ್ಲ ಬರೋದಿದೆ. ಕೇಬಲ್ ಓಕೆ. ಕೇಬಲ್ ವೈರ್ ಅಂತ ಎಲ್ಲಾ ಮನೆಗೂ ಒಂದೇ ಕೇಬಲ್ ವೈರಲ್ಲಿ ಹೋಗುತ್ತಲ್ಲ? ಓಕೆ ಓಕೆ. ಹೋಗಿದೆ. ಓಹೋ, ಓಕೆ. ನೋಡಿ, ಮುಂಚೆ ನಾವು ಅಜ್ಜಿ ಊರಲ್ಲಿ ಹೋಗ್ಬಿಟ್ಟು ಡಿಶ್ ವೈರ್ ಟಿವಿ ಅಂತ ಹಾಕೊಂತಿದ್ವಿ. ಇವಾಗೆಲ್ಲ ಸನ್ ಡೈರೆಕ್ಟು ಅಂತ ಎಲ್ಲ ಹಾಕೊಂತಾರೆ. ಬಟ್ ಅವಾಗ ನೋಡಿ ಕೆಲಸ ಮಾಡ್ಕೊಡ್ತಾರೆ. ಓ, ನೀವೆಷ್ಟು ವರ್ಷದಿಂದ ಇದ್ದೀರಾ ಆಂಟಿ ಇಲ್ಲಿ? 4 ವರ್ಷದಿಂದ ಇದ್ದೀರಾ? ಈ ಊರು ನಿಮ್ದು ಇದೇ ಊರಾ? ನೋಡಿ ನಮ್ಮ ಜನಗಳು ಅಂದ್ರೆ ಎಷ್ಟು ವಿಶಾಲ ಮನಸ್ಸಿರೋರು. ಸೊ ನಾವು ಹೋಗ್ತಾ ಹೋಗ್ತಾ ಹಾಗೆ ಸಿಕ್ಕಿದ್ರಲ್ಲ ರಾಜ್ಕುಮಾರ್ ಅಂಕಲು. ಸೊ ಅವರು ನಾನೇ ಬಿಡ್ತೀನಿ ಹೋಗ್ತೀನಿ ಅಂತ ಅವ್ರ ಮನೆಗೂ ಕರ್ಕೊಂಡ್ಬಂದ್ರು. ಸ್ಪೆಷಲ್ ಟಮಟ, ಇಂಟರ್ನೆಟ್. ಈ ಫೋನ್ ನೀವು ಗಮನಿಸಿದ್ದೀರಾ? ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ವಲ್ಲ, ಆ ಟೈಪ್ ಇದೆ ನೋಡಿ ಈ ಫೋನ್. ರಸ್ತೆಯ ಮೇಲೆ ಹಳೆಯ
ಫೈನಲಿ ನಮ್ಮ ಪಯಣ ವೀರ ಸೋಮೇಶ್ವರ ರಾಜರು ಆಳ್ವಿಕೆ ಮಾಡಿ ಕಟ್ಟಿಸಿದಂತಹ ಶ್ರೀ ಚೆನ್ನಕೇಶವ ಸ್ವಾಮಿ ಟೆಂಪಲ್ ಅರಗುಪ್ಪೆಗೆ. ಸೊ ಅಂಕಲ್ ಬಿಡ್ತೀನಿ ಅಂದರು, ಸೊ ಅಲ್ಲಿವರೆಗೂ ಬಿಡ್ತಾರೆ. ಸೊ ಆಮೇಲೆ ಇನ್ನೊಂದು ಸೀರೀಸು ಬರುತ್ತೆ, ಅದು ನೊಲಂಬರು ಆಳ್ವಿಕೆ ಮಾಡಿ ಹೋಗಿರೋಂಥ 9ನೇ ಶತಮಾನದಲ್ಲಿ ಶ್ರೀ ಕಲ್ಲೇಶ್ವರ ದೇವಸ್ಥಾನ ಅಂತಲೂ ಇದೆ. ಸೊ ಅದು ಒಂದು ಸೀರೀಸ್ ಬರುತ್ತೆ. ನಾನು ಒಂದೇ ಸೀರೀಸ್ ಅಂತ ಬಂದೆ, ಆದರೆ ಇವಾಗ ತುಂಬ ತಿಳ್ಕೊಳ್ಳೋದು ಸಖತ್ತಿರುತ್ತೆ. ಒಂದೊಂದು ಹಳ್ಳಿಲೂ ಒಂದೊಂದು ಪ್ರಾಮುಖ್ಯತೆ ಇದ್ದೇ ಇರುತ್ತೆ. ಸೊ ಹಾಗೆ ಅದು ನೋಡ್ತಾ ಹೋಗೋಣ ಬನ್ನಿ. ಅದು ಒಂದು ಫೀಲಿಂಗ್ಸ್ ಮತ್ತು ಗೂಸ್ ಬಂಪ್ಸ್ ಆಗುತ್ತಲ್ಲ ಆ ಊರಿನಲ್ಲಿರೋ ಇತಿಹಾಸ ತಿಳ್ಕೊಂಡು. ಸೊ ನೀವು ಒಂದ್ಸರಿ ವಿಸಿಟ್ ಮಾಡಿ, ಆದಷ್ಟು ಆ ಥರ ಎಕ್ಸ್ಪ್ಲೋರ್ ಮಾಡಿ, ನಿಮ್ಮ ಟೈಮ್ನು ನೀವು ಪ್ರೊಡಕ್ಟಿವಿಟಿಯಾಗಿ ಯೂಸ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಗೋ. ಬನ್ನಿ. ಓಕೆ, ಸೊ ಬಂದಿದೆ. ಸೊ ಬನ್ನಿ ಹೋಗೋಣ. ಇದು ಹೊಯ್ಸಳ ಕಾಲದ ದೇವಸ್ಥಾನ, ರಾಜರ ಕಾಲದ್ದು. ಈ ಮನೋಹರ ಶಿಲ್ಪಿ ಕೆತ್ತಿರೋಂಥ ದೇವಸ್ಥಾನ ಇದು. ತುಂಬ 13ನೇ ಶತಮಾನದ್ದು. ಪುರಾತನ ಕಾಲದಿಂದಲೂ ಪೂಜೆ ಮಾಡಿಸ್ಕೊಂಡು ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ವಂಶಸ್ಥರು. ಈ ನರಸಿಂಹಸ್ವಾಮಿ ದೇವಸ್ಥಾನ ಪಾಳ್ಯಗಾರ ಕಟ್ಟಿರೋದಂಥದ್ದು. ಅವರು ವ್ಯಾಪಾರಾರ್ಥವಾಗಿ ದೇವಸ್ಥಾನ ಕಟ್ಟಿ ಅವರ ಮಕ್ಕಳುಗಳು ನಡ್ಕೊಂಡು ಹೋಗ್ತಾರೆ. ಇದು ಶ್ರೀ ಚೆನ್ನಕೇಶವ ದೇವಾಲಯ. ಸುಮಾರು ಕ್ರಿಸ್ತಶಕ 1250ರ ಹೊತ್ತಿಗೆ ಹೊಯ್ಸಳ ಸಾಮ್ರಾಜ್ಯದ ಕಾಲದಲ್ಲಿ ನಿರ್ಮಿತವಾದ ಈ ದೇವಾಲಯವು ಕೇವಲ ಒಂದು ಕಟ್ಟಡವಲ್ಲ, ಇದು ಕಲ್ಲಿನ ಮೇಲೆ ಕೆತ್ತಿದ ಕಲೆ, ಭಕ್ತಿ ಮತ್ತು ಸಾಮರ್ಥ್ಯದ ಸಂಕೇತ. ಈ ದೇವಾಲಯವನ್ನು ನಿರ್ಮಿಸಿದವರು ಹೊಯ್ಸಳರ ರಾಜ ವೀರ ಸೋಮೇಶ್ವರರು. ಅವರ ಆಡಳಿತ ಕಾಲದಲ್ಲಿ ಹೊಯ್ಸಳ ಶಿಲ್ಪಕಲೆ ತನ್ನ ಪರಿಪಕ್ವ ಹಂತವನ್ನು ತಲುಪಿತ್ತು. ನಕ್ಷತ್ರಾಕಾರದ ಜಗತಿ ಮೇಲೆ ನಿರ್ಮಿತವಾದ ಈ ದೇವಾಲಯ ಸಾಬೂನುಗಲ್ಲಿನಿಂದ ಕೆತ್ತಲ್ಪಟ್ಟಿದೆ. ಪ್ರತಿ ಗೋಡೆಯ ಮೇಲೂ ಕಾಣುವ ಆನೆಗಳ ಸಾಲು, ಕುದುರೆ ಸವಾರರು, ನರ್ತಕಿಯರು ಮತ್ತು ಪೌರಾಣಿಕ ದೃಶ್ಯಗಳು ಅವು ಕೇವಲ ಶಿಲ್ಪಗಳಲ್ಲ, ಅವು ಕಾಲದ ಕಥೆಗಳು. ದೇವಾಲಯದ ಒಳಗೆ ಪ್ರವೇಶಿಸಿದಾಗ ಶಾಂತಿಯ ಒಂದು ವಿಭಿನ್ನ ಅನುಭವ ಸಿಗುತ್ತದೆ. ಗರ್ಭಗುಡಿಯಲ್ಲಿ ಸ್ಥಾಪಿತವಾಗಿರುವ ಶ್ರೀ ಚೆನ್ನಕೇಶವ ಸ್ವಾಮಿ ಭಕ್ತರಲ್ಲಿ ಭಾವನೆ ಮತ್ತು ಭಕ್ತಿಯನ್ನು ಮೂಡಿಸುತ್ತಾರೆ. ಇಲ್ಲಿನ ಶಿಲಾಶಾಸನಗಳು ಹೊಯ್ಸಳರ ಆಡಳಿತ, ದಾನ ಮತ್ತು ಸಮಾಜದ ವ್ಯವಸ್ಥೆಯನ್ನು ವಿವರಿಸುತ್ತವೆ. ಇವು ನಮಗೆ 13ನೇ ಶತಮಾನದ ಕರ್ನಾಟಕದ ಜೀವನವನ್ನು ಪರಿಚಯಿಸುತ್ತದೆ. ಬೇಲೂರು ಹಳೆಬೀಡುಗಳಷ್ಟು ಪ್ರಸಿದ್ಧವಾಗಿರದಿದ್ದರೂ ಅರೆಲಗುಪ್ಪೆ ದೇವಾಲಯವು ಶಿಲ್ಪ ಸೌಂದರ್ಯದಲ್ಲಿ ಯಾವುದಕ್ಕೂ ಕಡಿಮೆ ಇಲ್ಲ. ಇದು ಕೇವಲ ಒಂದು ದೇವಾಲಯವಲ್ಲ, ಇದು ಹೊಯ್ಸಳರ ವೈಭವದ ಮೌನ ಸಾಕ್ಷಿ, ಕರ್ನಾಟಕದ ಹೆಮ್ಮೆ, ನಮ್ಮ ಇತಿಹಾಸದ ಜೀವಂತ ಅಧ್ಯಾಯ. ನೋಡಿದ್ರಲ್ಲ, ದೇವಸ್ಥಾನದ ಮುಂದೆನೆ ಅಲ್ಲಿ ನೋಡಿ, ಅಲ್ಲಿ ದೇವಸ್ಥಾನ ಅಂದರೆ ಅದ್ರ ಆಪೋಸಿಟಲ್ಲೇ ಇಲ್ಲೊಂದು ಹೋಟೆಲ್ ಹರಿಹರೇಶ್ವರ ಅಂತ ಒಂದು ಹೋಟೆಲ್ ಸಿಕ್ತು. ತುಂಬ ಚೆನ್ನಾಗಿತ್ತು ಊಟ. ಸೊ ಬನ್ನಿ ಟ್ರೈ ಮಾಡಿ. ನಾವು ಹೋಗೋದೆಲ್ಲ 60 ವರ್ಷದ ಹಿಂದೆಯಿಂದನೂ ಮಾಡ್ತಿದ್ದಾರೆ ಅವರು. ತುಂಬ ಚೆನ್ನಾಗಿತ್ತು. ಆಮೇಲೆ ಸುಮಾರು 5-6 ತಿಂಗಳಿಂದ ನೋಡ್ತಾ ಬರ್ತಾ ಇದ್ದೀನಿ, ಇಲ್ಲಿ ಅರಸೀಕೆರೆ ರೈಲ್ವೆ ಸ್ಟೇಷನಲ್ಲಿ ಒಂದು ಚನ್ನಪಟ್ಟಣ ಗೊಂಬೆ ಅಂತ ಒಂದು ಸ್ಟಾಲ್ ಹಾಕೊಂಡಿದ್ದಾರೆ. ಹಾಯ್ ಅಂಕಲ್. ಹೇಳಿ ಸರ್. ನಿಮ್ಮ ಹೆಸರು? ಜಗದೀಶ್ ಅಂತ. ಏನು ಸ್ಪೆಷಲ್ ಇಲ್ಲಿ, ಏನೇನು ಮಾಡ್ತೀರಾ? ನಮ್ಮದು ಚನ್ನಪಟ್ಟಣ ಕರಕುಶಲ ಗೊಂಬೆಗಳು. ಹಾಂ, ಯಾವ್ಯಾವ ಥರ ಗೊಂಬೆಗಳು ಇಟ್ಕೊಂಡಿದ್ದೀರಾ? ದಸರಾ ಗೊಂಬೆಗಳು, ಆಮೇಲೆ ಕರಕುಶಲ ವಸ್ತುಗಳು, ಅದರಲ್ಲಿ ಮಕ್ಕಳ ಆಟಿಕೆಗಳು ಜಾಸ್ತಿ. ಹಾಂ ಹಾಂ ಹಾಂ. ಮಕ್ಕಳ ಆಟಿಕೆಗಳು ಎಲ್ಲ ಹ್ಯಾಂಡಿಕ್ರಾಫ್ಟ್. ಎಲ್ಲ ಹ್ಯಾಂಡಿಕ್ರಾಫ್ಟ್ ಎಲ್ಲ ಚನ್ನಪಟ್ಟಣದಿಂದನೇ ಬರುತ್ತೆ. ಚನ್ನಪಟ್ಟಣನೇ ವರ್ಲ್ಡ್ ವೈಡ್ ಮ್ಯಾನುಫ್ಯಾಕ್ಚರಿಂಗ್ ಆಗೋದು. ಹಾಂ ಹಾಂ ಹಾಂ. ಅದರಿಂದ ಚನ್ನಪಟ್ಟಣದಲ್ಲಿ ಅಲ್ಲಿಂದ ತಗೊಬಂದು ಇಲ್ಲಿ ವ್ಯಾಪಾರ ಮಾಡ್ತಿದ್ದೀರಾ? ಸೊ ನೋಡಿ, ನೀವೇನಾದರೂ ಅರಸೀಕೆರೆ ವಿಸಿಟ್ ಮಾಡಿದ್ರೆ ಇಲ್ಲಿ ಇರ್ತಾರೆ ಅವರು. ಒಂದು ಸ್ವಲ್ಪ ಹೆಲ್ಪ್ ಮಾಡಿ ನೋಡೋಣ. ಹಾಗೆ ನಂದು ಇನ್ನೊಂದು ಪ್ಲ್ಯಾನ್ ಇದೆ, ಚನ್ನಪಟ್ಟಣ ಗೊಂಬೆ ನಾಡಿಗೆ ಹೋಗ್ಬಿಟ್ಟು ಅಲ್ಲೊಂದು ಬ್ಲಾಗ್ ಮಾಡ್ಕೊಂಬರೋಣ.
ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಏನೋ ಬದುಕಿನ ಬುಕ್ಕಿನ ಅಂತಾನೆ ಯಾರೊಬ್ಬ ಮಾಡ್ತಾನಲ್ಲ. ಕಲ್ಲಿನಲ್ಲಿ ಕೆತ್ತಿದ ಈ ವೈಭವ ನಮ್ಮ ಇತಿಹಾಸ ಮಾತ್ರವಲ್ಲ, ಇದು ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕದ ಆತ್ಮ. ಈ ಪರಂಪರೆಯನ್ನು ಉಳಿಸೋದು ನಮ್ಮ ಜವಾಬ್ದಾರಿ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.